ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ಅಂದರೆ ಒಂದು ಮನೆ ಕಟ್ಟೋದು ತುಂಬಾ ಕಷ್ಟ ಆಗಿರ್ತದೆ. ಒಂದು ಮನೆ ಕಟ್ಟೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಆದರೆ ನಾವು ಸ್ವಲ್ಪ ದಿನಾಲೂ ಕೆಲಸ ಮಾಡ್ಕೊತ ಹೋಗ್ತಾ ಆ ಮನೆನ ಕಟ್ಟೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಮನೆ ಹೆಂಗಿರ್ತದಪ್ಪ ಅಂತ ಅಂದರೆ ಫುಲ್ಲು ಕವರ್ ಆಗಿರಲ್ಲ, ಸ್ವಲ್ಪ ಓಪನ್ ಹೌಸ್ ಥರ ಮಾಡ್ತೀವಿ. ಓಪನ್ ಹೌಸ್ ಅಂದರೆ ಒಂಥರ ನಮ್ಮ ತೋಟದಲ್ಲಿ ಏನೇನು ಸಿಗ್ತಾವೋ ಅವನ್ನೆಲ್ಲ ಬಳಸ್ಕೊಂಡು ಮಾಡ್ತೀವಿ. ಮೊದಲನೇ ದಿನ ಬಂದಿರೋದು, ಮೊದಲನೇ ದಿನ ಬರೀ ನಮಗೆ ಮನೆ ಕಟ್ಟಕ್ಕೆ ಏನೇನು ಬೇಕು ಅವನ್ನ ಮಾತ್ರ ಜೋಡಿಸ್ತೀವಿ. ನೋಡಿ ಇದೇನು ಇಲ್ಲಲ್ಲ, ಅದಕ್ಕೆ ಈ ಮರನ ಕಡ್ದಿದ್ದೀವಿ. ಮಿಕ್ಕಿದವು ನಮ್ಮ ತೋಟದಲ್ಲಿ ಯಾವ್ಯಾವ ಮರ ಹೋಗಿದ್ವೋ ಅವನ್ನ ಮಾತ್ರ ಕಡ್ದು ಮನೆ ಕಟ್ಟೋದಕ್ಕೆ ತಯಾರಿ ಮಾಡ್ತೀವಿ. ಸೊ ನಮಗೆ ಇದರಲ್ಲಿ 3 ಸಿಗ್ತವೆ. 3 ಅಂತಂದರೆ ಟೋಟಲ್ ಆಗಿ 6 ಬೇಕು. ಸ್ಟ್ರಕ್ಚರ್ ಯಾವ ಥರ ಇರ್ತದೆ ಅಂತಂದು ಪ್ಲಾನ್ನ ಮಾಡಿದ್ವಿ. ಸೊ ಈಗ ಆ ಪ್ಲಾನ್ ಬರ್ತದೆ. ಸೊ ಮೊದಲನೇ ದಿನ ಇಷ್ಟು ಏನೇನು ಬೇಕೋ ಅದನ್ನಷ್ಟೇ ತಗೊಂಡು ನೆಕ್ಸ್ಟ್ ಅದಾದಮೇಲೆ 2ನೇ ದಿನಕ್ಕೆ 1 by 1 ಸ್ಟೆಪ್ ಥರ ಕಂಪ್ಲೀಟ್ ಮಾಡ್ಕೊತ ಹೋಗ್ತೀವಿ. ಒಂದೇ ದಿನಕ್ಕೆ ಆಗಲ್ಲ ಈ ಮನೆ ಕಟ್ಟೋದು. ಫೈನಲ್ ಆಗಿ 2ನೇದು ಕಂಪ್ಲೀಟ್ ಮಾಡಿದ್ದೀವಿ. ಇವನಷ್ಟನ್ನು ತಾನಾಗ ಅಲ್ಲಿ ಹಾಕೋದು ಈಗಿರೋದು ಕೆಲಸ. ಸೊ ಇದು ಮರಕ್ಕೆ ಡೈರೆಕ್ಟಾಗಿ ಕಟ್ಟಿ ಹಿಂಗೆ ತಾತ್ಕಾಲಿಕವಾಗಿ ಇಷ್ಟನ್ನೇ ಮಾಡಿದ್ದೀವಿ ಸಿಂಪಲ್ ಆಗಿ. ಸಿಂಪಲ್ ಆಗಿ. ಆದರೆ ಈ ಥರ ಇರಲ್ಲ ನಮ್ಮದು ಪ್ಲಾನು, ಇದು ಬೇರೆ ಥರ ಇರುತ್ತೆ. ಇಲ್ಲಿ ಜೀವಾಮೃತ ಮಾಡೋದಕ್ಕೋಸ್ಕರ ಮಾಡಿರೋದಷ್ಟೇ. ಇದನ್ನು ಬಿಟ್ಟು ಬೇರೆ ಥರ ಸ್ಕೆಚ್ ಹಾಕಿದ್ದೀನಿ. ಆ ಸ್ಕೆಚ್ಚಿನ ಮೂಲಕ ಅದು ಪ್ರೋಸೆಸ್ ಆಕತಿ. ಪ್ರೋಸೆಸ್ ಕೆಲಸ ಶುರು ಆಕತಿ. ಫೈನಲ್ ಆಗಿ ಮರಗಳನ್ನೆಲ್ಲ ಕಟ್ ಮಾಡಿದ್ದಾತು. ಅಂದರೆ ಚೆನ್ನಾಗಿರೋ ಯಾವ ಅಡಿಕೆ ಮರ ಕಡ್ದಿಲ್ಲ, ಹೋಗಿರೋವನ್ನೇ ಕಡ್ದಿರೋದು. ಮೊದಲನೇ ದಿನ ಮರ ಕಡ್ದೀವಿ. ಮತ್ತು ಈಗ ಇದೇ ಪ್ಲೇಸಲ್ಲಿ ಮಾಡೋದು. ಆ ಪ್ಲೇಸ್ನ ಕ್ಲೀನ್ ಮಾಡ್ತೀವಿ ಇವಾಗ. ಇಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ನೋಡಿದರೆ ತುಂಬಾ ಇರುವೆಗಳಿದಾವೆ. ಇವು ಮಾತ್ರ ಸರಿಗೆ ಕಡಿತವೆ. ಅದಕ್ಕೆ ಇವಾಗ ಇಷ್ಟರಲ್ಲಿ ಇವು ಹೋದ್ಮೇಲೆ ನೆಕ್ಸ್ಟು ನಮ್ಮ ಕೆಲಸನ ಶುರು ಮಾಡ್ತೀವಿ. ಮೊದಲನೇ ದಿನ ಮಾತ್ರ ತುಂಬಾ ಕಷ್ಟಪಟ್ವಿ. ಅಂಗಿ ಎಲ್ಲ ಕೊಳೆ ಆಯ್ತು, ಮನೆಗೆ ಒಯ್ದ್ರೆ ಬೈತಾರೆ ಅಂತಂದು. ಸೊ ಎಲ್ಲ ಕ್ಲೀನಾಗಿ ತೊಳ್ಕೊಂತಂದರೆ ಮೊದಲನೇ ದಿನ ಕಷ್ಟ ಆಗೈತೆ. 2ನೇ ದಿನ ಸ್ವಲ್ಪ ಈಸಿ ಆಕತ್ತೆ ಅನಿಸ್ತತೆ. ನೋಡೋಣ 2ನೇ ದಿನಕ್ಕೆ ಹೆಂಗೆ ಆಕತ್ತೆ ಅಂತ. ಸೊ ಗೈಸ್, ಇವತ್ತಿಂದ ಅಪ್ಡೇಟ್ ಏನಪ್ಪ ಅಂದರೆ, ಇವತ್ತು 2ನೇ ದಿನ. ಈ ಗುಂಡಿ ಇಲ್ಲೇನಿತ್ತು ಇದಷ್ಟನ್ನು ಕ್ಲೀನ್ ಮಾಡಿದ್ವಿ ನಿನ್ನೆ. ಇವತ್ತು ಈ ಗುಂಡಿ ಮುಚ್ಚಿ ಒಂದು ಶಾಸ್ತ್ರಕ್ಕೆ ಇರಲಿ ಅಂತ ಒಂದು ಈ ಗೂಟ ನೆಟ್ಟಿದ್ದೀವಿ. ಸಂಜೆ ಆಗ್ತೈತೆ. ಸೊ ಇವತ್ತಿಂದು ಅಪ್ಡೇಟ್ ಇಷ್ಟೇ ಆಗಿರುತ್ತೆ. ಮುಂದಿನ ದಿನ ಮತ್ತೆ ಇನ್ನು ತುಂಬಾ ಕೆಲಸ ಐತೆ. ಸೊ ಅದೇ ದಿನದಲ್ಲಿ ಈಗ 3 ಗೂಟನ ನೆಡಬೇಕು. 3 ಅಲ್ಲ 6 ಗೂಟನ ನೆಡಬೇಕು. ಸೊ ಇವಾಗ ನಾವು ಅದಕ್ಕೆ ಗುಂಡಿ ತೊಡಬೇಕು. ಸೊ ಇವಾಗ ಇಲ್ಲಿ ಮತ್ತೆ ಇಲ್ಲಿ 4 ಗುಂಡಿ ತೊಡಿದ್ದೀನಿ. ಇನ್ನು 2 ಗುಂಡಿ ತೊಡೋದು ಬಾಕಿ ಐತೆ. ಸೊ ಇನ್ನು 2 ಇದ್ರ ಸೆಂಟ್ರಿಗೆ ಬರ್ತವೆ. ಅದನ್ನು ತೋಡಿದ್ಮೇಲೆ ಗೂಟ ನಿಲ್ಸೋದು. ಆ 3ಕ್ಕೂ ಫಸ್ಟು ಗೂಟ ನಿಲ್ಸೋಣ. ಅದಾದ್ಮೇಲೆ ನೆಕ್ಸ್ಟು ಮಿಕ್ಕಿದ 2 ಗೂಟ ನಿಲ್ಸೋಣ. ಬರ್ತಿ ಕಷ್ಟ ಆಗ್ತೈತಿ, ಸುಮ್ಮನೆ ಹೇಳ್ದಂಗಲ್ಲ. ಒಂದು ಮನೆ ಕಟ್ತೀವಿ ಅಂತ ಅಂದು ಇವೇ ಕಷ್ಟ ಆಗ್ತೈತಿ. ಇವತ್ತು ನಮ್ಮ ಮನೆ ಕಟ್ಟುವಂತಹ ದಿನದಲ್ಲಿ 4ನೇ ದಿನ. ಇವತ್ತೇನು ಮಾಡ್ತೀವಪ್ಪ ಅಂತಂದರೆ, ಈ ಸ್ಟ್ರಕ್ಚರ್ ಏನಾಗಿತ್ತು ಇದಕ್ಕೆ ಸುತ್ತ ಕವರಿಂಗ್ ಮಾಡೋದಕ್ಕೆ ದೆಬ್ಬೆನ ಜೋಡಿಸ್ತೀನಿ. ದೆಬ್ಬೆ ಜೋಡಿಸೋದಕ್ಕೆ ಅಡಿಕೆ ಮರ ರೆಡಿ ಆಗಿದೆ. See me like Illuminati, but I'm shining so bright. Don't come and try to share some of this light now. Give me a beat and I control it like a maestro. Ladies on a mission, they be trying to get me wiped up. Shawty, wait a minute, can't tell if I like ya. Gotta make sure you know how to shake. ಸೊ ಗಾಯ್ಸ್, ಒಂದೇ ಒಂದು ಮಿಸ್ಟೇಕ್ ಆಗಿದೆ. ಏನಪ್ಪ ಅಂತಂದರೆ, ಇಲ್ಲಿ ನೋಡಿ, ಈ ಕಡೆ ಒಂದು ಹಚ್ಚುತ್ತೀವಲ್ಲ ಗರೆ ಹಾಕೋದಕ್ಕೆ ಇಲ್ಲೊಂದು ರೆಡಿ ಆಗುತ್ತೆ.
ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅಲ್ಲೇದು ಹೈಟ್ ಸರಿ ಐತಿ, ಇಲ್ಲೇದು ಸ್ವಲ್ಪ ಇದನ್ನು ಒಂದಿನ ಮುಂಚೆ ಹೊಡೆದಿದ್ದು ಗೂಟ, ಅದಕ್ಕೆ ಇದೊಂದು ಸ್ವಲ್ಪ ಇದಾತ, ಅದಕ್ಕೆ ಈ ಥರ ಒಂದು ವ್ಯವಸ್ಥೆ, ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದೀನಿ. ಅಂದರೆ ಟೈಟ್ ಐತಿ ಇದು, ಬರ್ತಿ ಗಟ್ಟಿ ಐತೆ. ಸೊ ಈ ಕಡೆ ಒಂದು ಪೋರ್ಷನ್ ಮುಕ್ತಾಯ ಆಗೈತೆ, ಈ ಕಡೆ ಒಂದಕ್ಕೆ 3 ಅದಾವಲ್ಲಿ ದೆಬ್ಬೆ, 3 ಇನ್ನು 2 ಅದರ ಕಡಿಬೇಕು. ಕಡ್ದಾದ್ಮೇಲೆ ಪೂರ್ತಿ ರೆಡಿ ಆಗತ್ತೆ, ಅಂದರೆ ಸ್ಟ್ರಕ್ಚರ್ ರೆಡಿ ಆಗುತ್ತೆ. ಪಿಲ್ಲರ್ ಮೇಲೆ ಹೆಂಗೆ RCC ಹಾಕ್ತೀವೋ ಅದು ರೆಡಿ ಆಗತ್ತೆ. ಅದಾದ ಈ ಥರ ಹೇಳಿದ್ರೆ ಹಗ್ಗದ ಥರ ಇದು ಬರ್ತದೆ. ಸೊ ಇದರಿಂದನೇ ಕಟ್ಟೋದು, ಸೊ ಬಟ್ ಗಟ್ಟಿನೂ ಟೈಟ್ ಆಗಿರ್ತದೆ. Like ice pouring above, it's overflowing on us. You drop it and pick it up. I think I'm falling in love, but shawty, this isn't what you probably thinking it was. It's a vibe out, cooling it for the weekend. ಪೂರ್ತಿಯಾಗಿ ರೆಡಿ ಆಗೈತೆ. ಒಂದ್ಸರಿ ಸ್ಟ್ರಕ್ಚರ್ ಒಂದ್ಸರಿ ನೋಡಿ, ಅದಾದಮೇಲೆ ಪೂರ್ತಿ ಮನೆ ಕಂಡೀಷನ್ ಮುಗಿದ್ಮೇಲೆ ತೋರಿಸ್ತೀನಿ ನಿಮಗೆ. ಸೊ ಗೈಸ್, 4ನೇ ದಿನದ್ದು ಇಷ್ಟೇ. ಏನು ಅಂತಂದರೆ ಮೇಲೆ ಅದು ಚಾವಣಿ ಹಾಕಿದ್ದೀವ, ಮೇಲ್ಚಾವಣಿ ಥರ, ಅದಷ್ಟೇ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಗಾಳಿ ರಂಪ ಮಾಡಿದ್ದೀನಿ. ಸೊ 4ನೇ ದಿನದ್ದು ಇಷ್ಟೇ. ಈಗ ನಮ್ಮ ಮನೆ ಕಟ್ಟೋದಕ್ಕೆ 5ನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 5ನೇ ದಿನದಲ್ಲಿ ಏನೇನು ಮಾಡ್ತೀನಪ್ಪ ಅಂತ ಅಂದರೆ, ಸೊ ಇದು ನಾವೀಗ ಮನೆ ಹಿಂದೆ ಇರೋ ಥರ ಇದ್ದೀವಿ. ಇಲ್ಲಿಂದ ಇಲ್ಲಿಗೊಂದು ಗೂಟ ನೆಡ್ತೀನಿ, ಇಲ್ಲಿಗೊಂದು ಗೂಟ ನೆಟ್ಟು ನೆಕ್ಸ್ಟ್ ಅದಾದಮೇಲೆ ಇದನ್ನು ಒಂಥರ ಬೇರೆ ಶೇಪ್ ಥರ ತರ್ತೀನಿ. ಸೊ ಇದು ಈಗ ಬಂದಿರೋ ಐಡಿಯಾ, ಅಂದರೆ ಇದನ್ನು ಮನೆ ಕಟ್ಟೋಕ್ಕಾರೆ ನಡ ತಕ ಬಂದಿರೋ ಐಡಿಯಾ. ಸೊ ಇದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಸೊ ಕೆಲಸನ ಶುರು ಮಾಡೋಣ. Like it's delirium, ay, ay, like it's delirium, ay, I got delirium, ay, like it's delirium, yeah, yeah, like it's delirium. She just wanna bounce to it, baby, get your giddy on. Walk up to the stage with a drink like I'm Giveon, but I never came here to sing what I'm really on. Giving dividends, I'm trying to boost your career and all. Know you got a binge, you ain't got one with the ceiling gone. If you wanna get it gone, give me the experience. Make me a believer like a feature at the cinema. Then we gotta keep it all the secret like the pen. 5ನೇ ದಿನನೂ ಕಂಪ್ಲೀಟ್ ಆಗಲಿಲ್ಲ ನಮ್ಮ ಮನೆ. ಯಾಕೆ ಅಂತ ಅಂದರೆ, ಇದು ಇಲ್ಲಿಗೆ ಈ ಕಂಬಕ್ಕೆ ಆಗಿದ್ರೆ ತುಂಬಾ ಚಿಕ್ಕದಾಗಿರೋದು, ಅದಕ್ಕೆ ಸ್ವಲ್ಪ ದೊಡ್ಡ ಮನೆ ಆಗಲಿ ಅಂತಂದು ಈ ಕಂಬನೂ ಹಾಕಿ ಮಾಡಿದ್ದೆ. ಆದರೆ ಇದಕ್ಕೆ ಪ್ರಿಪ್ರೇಷನ್ ನಡೆಸೋದ್ರಲ್ಲೇ ಆಯಿತು. ಅದಕ್ಕೆ ನಾವಿವಾಗ ನಮ್ಮ ಮನೆ ಕಟ್ಟೋ ನಮ್ಮ ಮನೆನ 5 ದಿನ ಕಂಪ್ಲೀಟ್ ಆಗಿ 6ನೇ ದಿನಕ್ಕೂ ಕಾಲಿಡ್ತೀವಿ ಮನೆ ಕಟ್ಟೋದು. ಸೊ ಗೈಸ್, ಇವತ್ತು ದಿನ 6. ಮನೇನ ಬೆಳಗ್ಗೆ ಹೆವಿ ಮಳೆ, ಅಂದರೆ ಬೆಳಗ್ಗಿನ ಜಾವ ಶುರುವಾಗಿದ್ದು ಈಗ ಟೈಮು 10 ಗಂಟೆ ಆಗಿರ್ಬೋದು. ಇಲ್ಲಿವರೆಗೂ ಮಳೆ ಬರ್ತಾನೆ ಇರ್ತತೆ. ಮನೆ ಪರಿಸ್ಥಿತಿ ಅಂದರೆ ನಾವು ಕಟ್ತಾ ಇದ್ದೀವಲ್ಲ, ಆ ಮನೆ ಪರಿಸ್ಥಿತಿ ಹೆಂಗಕತೆ, ಏನಾಗಿರ್ಬೋದು ಅನ್ನೋದನ್ನು ನೋಡೋಣ ಅಂತ ಬಂದಿದ್ದೆ. ಬೆಳಗ್ಗೆ ಮಳೆ ಬಂದಿರೋದಕ್ಕೆ ಇಲ್ಲಿ ನೋಡಿ, ಗಾಳಿಗೆ ಈ ಥರ ಸೆಪ್ಪೆ ಬಿದ್ದತ್ತೆ, ಅಲ್ಲಿ ಹಿಂಗೆಲ್ಲ ಬಿದ್ದತ್ತೆ. ಸೊ ನಮ್ಮ ಮನೆ ಏನಾಗಿರ್ತತೆ ಅಂತ ನೋಡೋಣ ಬಂದರೆ, ನಮ್ಮ ಮನೆ ಏನೂ ಆಗಿಲ್ಲ, ತುಂಬಾ ಚೆನ್ನಾಗೈತೆ, ತುಂಬಾ ಅದ್ಭುತವಾಗೈತೆ. ಸೊ ಇವಾಗ ತೋಟದಕ್ಕೆ ಸುಮ್ಮನೆ ಬಂದೆ ನೋಡೋಣ ಏನಾಗೈತೆ ಅಂತ ಅಂದು. ಸೊ ಏನೂ ಆಗಿಲ್ಲ, ಚೆನ್ನಾಗೈತೆ. ಕೆಲಸ ಶುರು ಮಾಡ್ಬೇಕು, ಇನ್ನೂ ಬಾಕಿ ಐತಲ್ಲ, ಮಿಕ್ಕಿದ್ದಷ್ಟು ಕಟ್ಟಿ ಇನ್ನೂ ಬೇರೆ ಬೇರೆ ಕೆಲಸಗಳು ಅದಾವಲ್ಲ ಅವನ್ನ ಮಾಡಬೇಕು. ಸೊ ಇವಾಗ ಸುಮ್ಮನೆ ಬಂದಿದ್ದೆ. ಸೊ ಮನೆಗೆ ಹೋಗಿ, ಸೊಳ್ಳೆ ಮಾತ್ರ ತುಂಬಾ ಕಳೀತದೆ, ಅದಕ್ಕೆ ಮನೆಗೆ ಹೋಗಿ ಎಲ್ಲ ಪ್ರಿಕಾಕ್ಷನ್ ಎಲ್ಲ ತಗೊಂಡು ಬರೋಣ ಮತ್ತೊಂದು ಸರಿ. ಸೊ ಇವತ್ತು ದಿನ 6. ಇವತ್ತಿಂದು ಕೆಲಸ ಏನಪ್ಪ ಅಂತಂದರೆ, ಅಲ್ಲಿ ಮೇಲೆ ಎಲ್ಲ ಮಳೆ ಹೊಡೆದು ಮತ್ತು ಅಲ್ಲಿಗೆ ಗಂಟು ಕಟ್ಟಬೇಕು. ಸೊ ಇವಾಗ ಆ ಮಳೆ ಹೊಡೆಯೋದಕ್ಕೆ ಅಲ್ಲಿ ಮೇಲೆ ಹಿಂಗೆ ನಿಂತ್ಕೊಂಡು ಸಿಗಲ್ಲ, ಅದಕ್ಕೆ ಏನೋ ಒಂದು ತಗೊಂಬರ್ತೀನಿ. Giveon, but I never came here to sing what I'm really on. Giving dividends, I'm trying to boost your career and all. Know you got a binge, you ain't got one with the ceiling gone. If you ಸೊ ನಾನು ಅನ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನನಗೆ ಗೊತ್ತಿದ್ದಿಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿ ಕಟ್ತೀನೇನೋ ಅಂತ ಅಂದು. ಸೊ ಅಲ್ಲಿ ಮೇಲೆ ಏನು ಕಟ್ಟಬೇಕಾಗಿತ್ತು, ಬರಬೇಕಾದ್ರೆ ಏನೋ ಯಾವ ಥರ ಕಟ್ತೀನಿ, ಏನು ಮಾಡ್ತೀನಿ, ಆ ಕಡೆ ಕಾರ್ನರಿಂದ ಅಲ್ಲಿ ಮೂಲೆ ಥರ ಐತಲ್ಲ, ಹಿಂಗೆ ಚೂಪು ಥರ ಐತಲ್ಲ,
ಅಲ್ಲಿ ಹೆಂಗೆ ಕಟ್ತೀನಿ ಅಂತಲೇ ನನಗೆ ಗೊತ್ತಿದ್ದಿಲ್ಲ. ಸೊ ಬಂದಾಗ ಮಾಡಕ್ಕೆ ನಿಂತ್ಕೊಂಡ್ಮೇಲೆ ಗೊತ್ತಾಯ್ತು, ಓಹ್ ತುಂಬಾ ಈಸಿ ಐತೆ ಅಂತ ಅಂದು. ಹಿಂಗೆ ಮರ ಐತೆ ಅಂತ ಅಂದರೆ ಈ ಕಡೆಗೊಂದು ಮಳೆ ಹೊಡೆದು ಗ್ರಿಪ್ ಥರ ಕಟ್ಟಿ ಅದಕ್ಕೆ ಹೆಂಗೆ ಕಟ್ಟಿದ್ದೀನೋ. ಸೊ ಈಗ ಈ ನಾಲ್ಕಲ್ಲ ಟೋಟಲಾಗಿ ಐದು ಮರಗಳಿಗೂ ಅದೇ ಥರನೇ ಮಾಡಬೇಕು. Your body, I just can't shake it. And I just want you to grind upon me all night long. Like it's delirium, ay, ay, like it's delirium, ay, I got delirium, ay, like it's delirium. ಸೊ ಇಷ್ಟು ಕಂಪ್ಲೀಟ್ ಆಗೈತಿ. Like it's delirium, ay, I got delirium, like it's delirium. ಗೈಸ್, ಇವತ್ತಿಗೆ ನಮ್ಮ ಮನೆಯ ಪೂರ್ತಿ ಸ್ಟ್ರಕ್ಚರ್ ರೆಡಿ ಆಗೈತೆ. ಇಷ್ಟು ರೆಡಿ ಆಗೈತೆ. ಇನ್ನು ಮಿಕ್ಕಿದ್ದೇನಿದ್ರು ಗರಿ ಹಾಕೋದಷ್ಟೇ. ಸೊ ಗರಿ ಹಾಕಿ ಇದನ್ನ ವಾಟರ್ ಪ್ರೂಫ್ ಮಾಡಬೇಕು ಅಂತದೀವಿ. ಸೊ ಅದನ್ನ ಮಾಡಿದ್ರೆ ನಮ್ಮ ಮನೆ ಕಂಪ್ಲೀಟ್ ಆಗಿ ಮುಗಿತೈತೆ. ಸೊ ಔಟ್ಲುಕ್ ನ ನೋಡಿ. ಸೊ ಗೈಸ್, ನಮ್ಮನೆ ಔಟ್ಲುಕ್ ಈ ತರ ಕಾಣಿಸುತ್ತೆ. ಸೊ ಇದನ್ನ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗೈತೆ. ಇದಕ್ಕೆ ಒಂದೇ ಒಂದು ಯೂಸ್ ಮಾಡಿರೋದು, ಅದು ಕೂಡ 550 ರೂಪಾಯಿ ಕೊಟ್ಟಿದ್ದೀವಿ ಅಷ್ಟೇ. ಇದೊಂದು ಈ ಮನೆಗೆ ವಾಟರ್ ಪ್ರೂಫಿಂಗ್ ಮಾಡಬೇಕು ಅಂತ ಅಂದು ಇದೊಂದು ಪಾರ್ಟ್ ಬಿಟ್ಟರೆ ಮಿಕ್ಕಿದ ಯಾವುದೇ ವಸ್ತುನ ಪ್ಲಾಸ್ಟಿಕ್ ಯೂಸೇ ಮಾಡಿಲ್ಲ. ಸೊ ನಮ್ಮ ತೋಟದಲ್ಲಿ ಏನು ಸಿಗ್ತಾವೋ ಅದನ್ನ ಮಾತ್ರ ಯೂಸ್ ಮಾಡಿರೋದು. ನಿಮಗೆ ಈ ಮನೆ ನೋಡಿ ಹೇಗೆ ಅನಿಸ್ತು? ಇದು ಮನೆ ಅನಿಸ್ತೈತಾ ನಿಮಗೆ ಗುಡಿಸ್ಲು ಅನಿಸ್ತೈತಾ ಅಂತ ಅಂದು ಕಮೆಂಟ್ ಮಾಡಿ. ಇವಾಗ ನಾನು ಕಟ್ಟಿರೋಂತಹ ಒಂಥರ ಗುಡಿಸ್ಲು ಟೂರ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಂದ ಎಂಟ್ರಿ ಅಲ್ಲ, ಯಾವ ಕಡೆಯಿಂದ ಬೇಕಾದರೂ ಎಂಟ್ರಿ ತಗೊಬೋದು. ಸೊ ಹಿಂಗೆ ಬಂದರೆ ಸೊ ಇಲ್ಲಿಷ್ಟು ನಮಗೆ ಮಳೆ ಬಂದಾಗ ಬಿಸಿಲು ಬಂದಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇಲ್ಲಿಂದ ಹಿಂಗ್ ಬಂದ್ವಿ ಅಂತ ಅಂದ್ರೆ ಇಲ್ಲಿ ಯಾವ ಕಡೆ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು. ಇಲ್ಲಿಗೆ ನಮ್ಮ ಗುಡಿಸ್ಲು ಟೂರ್ ಅಥವಾ ಹೋಮ್ ಟೂರ್ ಮುಕ್ತಾಯ. ನಮಗೆ ಇಲ್ಲೊಂದಿನ ನೈಟ್ ಕ್ಯಾಂಪಿಂಗ್ ಮಾಡಬೇಕು ಅನ್ನೋ ಐಡಿಯಾ ಐತೆ. ಸೊ ನಿಮಗೆ ಯಾವುದಾದ್ರೂ ಅಡಿಗೆ ಇಷ್ಟ ಇತ್ತು ಅಂತಂದ್ರೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ನಾವಿಲ್ಲಿ ಮಾಡೋವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಈ ಗುಡಿಸ್ಲನ್ನ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ಬೋದು ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Can't take those chances, ain't talking about business. When they too lazy, they talking like critics. Why you so mad? Go get a bag. I'm in the lab, I don't move the same. Off of the password, back in my lane. I cannot sit in one place like a stain. Sharing that paper like ripping the page. I'm gonna be the last one to remain. Walk with the nearest, I'm spitting that flame. Hop out the cycle like it ain't a thing. Doing them hills, we running up. Hotel bar after the gig. Something to sip and getting drunk. For the queso, baby, we gonna dip. Was on bad in them apartments. Started hitting the target. Started flooding the market. Started moving smarter until it was about the garden. Stack it up till it can't fold. I just did 10 in a row.